ಡಿಸಿಎಂ ಏಕನಾಥ್ ಶಿಂದೆ ಹೆಲಿಕಾಪ್ಟರ್ ಪಕ್ಕ ಡ್ರೋನ್ ಹಾರಿಸಿದ್ಯಾರು? ರಾಜ್ಯಗಳಿಗೆ ಉಸ್ತುವಾರಿ ನೇಮಿಸಿದ ಎಐಸಿಸಿ. ಮಹಾಕುಂಭಮೇಳದಲ್ಲಿ ಮಿಂದೆದ್ದ 50 ಕೋಟಿ ಜನ. ರೈತರ ಮನವೊಲಿಕೆಗೆ ಸಚಿವರ ಸಂಧಾನ ಸಭೆ. ಈ ಸುದ್ದಿಯನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಬಂದಿಳಿದ ಹೆಲಿಕಾಪ್ಟರ್ ಪಕ್ಕ ಡ್ರೋನ್ ಕಾಣಿಸಿಕೊಂಡಿದೆ. ಡಿಸಿಎಂ ಶಿಂದೆ ನಿನ್ನೆ ನಾಸಿಕ್ ಪ್ರವಾಸವನ್ನ ಕೈಗೊಂಡಿದ್ರು. ಸೆಕ್ಯೂರಿಟಿ ಜೊತೆ ಬಂದಿಳಿದ ಹೆಲಿಪ್ಯಾಡ್ನಲ್ಲಿ ಡ್ರೋನ್ ಕಾಣಿಸಿಕೊಂಡಿದೆ. ಇದನ್ನು ಗಮನಿಸಿದ ಪೊಲೀಸರು ಡ್ರೋನ್ ವಶಕ್ಕೆ ಪಡೆದಿದ್ದು ತನಿಖೆ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷವು ವಿವಿಧ ರಾಜ್ಯಗಳಿಗೆ ಉಸ್ತುವಾರಿಗಳನ್ನ ನೇಮಿಸಿದೆ. ರಾಜ್ಯದ ನಾಯಕ ಬಿಕೆ ಹರಿಪ್ರಸಾದ್ಗೆ ಹರಿಯಾಣದ ಉಸ್ತುವಾರಿ ನೀಡಿದೆ. ಇನ್ನು ಸೈಯದ್ ನಾಸಿರ್ ಹುಸೇನ್ಗೆ ಜಮ್ಮು ಮತ್ತು ಕಾಶ್ಮೀರ, ಭೂಪೇಶ್ ಬಘೇಲ್ಗೆ ಪಂಜಾಬ್, ರಜನಿ ಪಾಟೀಲ್ಗೆ ಹಿಮಾಚಲ ಪ್ರದೇಶದ ಉಸ್ತುವಾರಿ ವಹಿಸಿದೆ. ಹರೀಶ್ ಚೌಧರಿಗೆ ಮಧ್ಯಪ್ರದೇಶ, ಗಿರೀಶ್ಗೆ ತಮಿಳುನಾಡು ಮತ್ತು ಪುದುಚೇರಿ, ಅಜಯ್ ಕುಮಾರ್ ಲಲ್ಲುಗೆ ಒಡಿಶಾ, ಕೆ ರಾಜುಗೆ ಜಾರ್ಖಂಡ್, ಮೀನಾಕ್ಷಿ ನಟರಾಜನ್ಗೆ ತೆಲಂಗಾಣ ಹಾಗೂ ಕೃಷ್ಣ ಅಲ್ಲವರುಗೆ ಬಿಹಾರ ರಾಜ್ಯದ ಉಸ್ತುವಾರಿ ವಹಿಸಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳದಲ್ಲಿ ಭಕ್ತರ ದಂಡೆ ಹರಿದು ಬರ್ತಿದೆ. ಅದ್ಯಾವ ಮಟ್ಟಿಗೆ ಅಂದ್ರೆ ಈಗಾಗಲೇ ಕುಂಭಮೇಳಕ್ಕೆ ಬಂದು ಹೋದವರ ಸಂಖ್ಯೆ 50 ಕೋಟಿ ದಾಟಿದೆ ಅಂತ ಆಯೋಜಕರು ಹೇಳಿದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಅಲ್ಲದೆ ವಿದೇಶಗಳಿಂದಲೂ ಜನರು ಕುಂಭಮೇಳಕ್ಕೆ ಆಗಮಿಸುತ್ತಿದ್ದಾರೆ. ಹೀಗೆ ಬರುವ ಜನರನ್ನ ನಿಯಂತ್ರಿಸುವುದೇ ಈಗ ಒಂದು ಸವಾಲಾಗಿದೆ. ಉತ್ತರ ಪ್ರದೇಶದ ಮಹಾ ಕುಂಭಮೇಳಕ್ಕೆ ಆಗಮಿಸುವ ಜನರು ಅಲ್ಲಿಂದ ನೇರವಾಗಿ ಅಯೋಧ್ಯೆ ಆಗಮಿಸುತ್ತಿದ್ದಾರೆ. ಹೀಗಾಗಿ ಅಯೋಧ್ಯೆಯಲ್ಲಿ ಈಗ ನಿಲ್ಲಲು ಜಾಗ ಇಲ್ಲದಷ್ಟು ಜನಸಂದಣಿ ಉಂಟಾಗಿದೆ. ನೋಡಿದಲ್ಲೆಲ್ಲ ಜನರು ತುಂಬಿ ತುಳುಕ್ತಿದ್ದಾರೆ. ಹೀಗಾಗಿ ಅಯೋಧ್ಯೆಯ ಪೊಲೀಸರು ಬೇರೆಡೆಯಿಂದ ಬರುವ ಭಕ್ತರನ್ನ ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣಗಳಲ್ಲೇ ತಡೆಯಲು ಆರಂಭಿಸಿದ್ದಾರೆ. ಹರಿಯಾಣ ಮತ್ತು ದೆಹಲಿ ಗಡಿಯಲ್ಲಿ ಹೋರಾಟ ಮಾಡ್ತಿರೋ ರೈತರು ತಮ್ಮ ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ರೈತರ ಜೊತೆ ಸಂಧಾನ ಮಾಡಲು ಮತ್ತು ಮಾತುಕತೆಗೆ ಕೇಂದ್ರ ಸಚಿವರ ನೇತೃತ್ವದ ನಿಯೋಗವನ್ನ ಚಂಡೀಗಢಗೆ ಕಳುಹಿಸಿದೆ. ಮತ್ತೊಂದೆಡೆ ರೈತರ ನಿಯೋಗ ಕೂಡ ಆಗಮಿಸಿದ್ದು ಗೌಪ್ಯ ಸ್ಥಳದಲ್ಲಿ ಉಭಯ ನಿಯೋಗಗಳು ಮಾತುಕತೆ ನಡೆಸಿವೆ. ಇದಾದ ನಂತರ ಮುಂದಿನ ಹಂತದ ಮಾತುಕತೆ ಫೆಬ್ರವರಿ 22ರಂದು ದೆಹಲಿಯಲ್ಲಿ ನಡೆಯುವ ಸಾಧ್ಯತೆ ಇದೆ. ಭಾರತದ ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗಿದೆ. ಹೀಗಾಗಿ ಈಗ ಮಣಿಪುರದ ತುಂಬ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ದಿನದ 24 ಗಂಟೆ ಶಿಫ್ಟ್ಗಳಲ್ಲಿ ಪೊಲೀಸರು ಮತ್ತು ಭದ್ರತಾ ಪಡೆಗಳು ಮಣಿಪುರದ ರಾಜಧಾನಿಯಲ್ಲಿ ಗಸ್ತು ತಿರುಗುತ್ತಿದ್ದಾರೆ. ವಿಧಾನಸಭೆ ಅಧಿವೇಶನ ಆರಂಭದ ಹಿಂದಿನ ದಿನ ಮಣಿಪುರದ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ರಾಜೀನಾಮೆ ನೀಡಿದ್ರು. ಹೀಗಾಗಿ ಪರಿಸ್ಥಿತಿ ಅವಲೋಕಿಸಿದ ಕೇಂದ್ರ ಸರ್ಕಾರ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿ ಮಾಡಿದೆ. ಮಹಾರಾಷ್ಟ್ರ ನಾಗ್ಪುರದಲ್ಲಿ ಪಾನಿಪುರಿ ವ್ಯಾಪಾರಿ ಬಂಪರ್ ಆಫರ್ ನೀಡಿದ್ದಾನೆ. ಗ್ರಾಹಕರನ್ನ ಆಕರ್ಷಿಸಲು ಜೀವಿತಾವಧಿಯ ಆಫರ್ ನೀಡಿದ್ದಾರೆ. 99,000 ಪಾವತಿಸಿದ್ರೆ ಜೀವನ ಪರ್ಯಂತ ಎಷ್ಟು ಬೇಕಾದ್ರೂ ಪಾನಿಪುರಿ ತಿನ್ಬಹುದು. ಇಲ್ಲವೇ 151 ಪಾನಿಪುರಿಯನ್ನ ಒಂದೇ ಸಿಟ್ಟಿಂಗ್ನಲ್ಲಿ ತಿಂದ್ರೆ 21,000 ರೂಪಾಯಿಗಳ ಬಹುಮಾನ ನೀಡುವುದಾಗಿ ಘೋಷಿಸಿದ್ದಾನೆ. ವಿಮೆನ್ಸ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಸಂಭ್ರಮ ಶುರು. ಮೊದಲ ಪಂದ್ಯದಲ್ಲಿ ದಾಖಲಿಸಿದ ಆರ್ಸಿಬಿ. ಪೆರಿ ರಿಚಾ ರನ್ ಆರ್ಭಟಕ್ಕೆ ಗುಜರಾತ್ ಗಾಬರಿ. ಡಾಲಿ ಡಾಕ್ಟರ್ ಧನ್ಯತಾ ಹಳದಿ ಶಾಸ್ತ್ರದ ಸಂಭ್ರಮ. ಎಲ್ಲಾ ಸುದ್ದಿಯನ್ನ ನೋಡೋಣ ಕ್ರೀಡೆ ಮತ್ತು ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ. 2025ನೇ ಸಾಲಿನ WPL ಕ್ರಿಕೆಟ್ ಟೂರ್ನಿಗೆ ಶುಕ್ರವಾರ ಚಾಲನೆ ಸಿಕ್ಕಿದೆ. ಗುಜರಾತ್ನ ವಡೋದರಾದಲ್ಲಿ ಇರುವ ಕೋಟಂಬಿ ಸ್ಟೇಡಿಯಂನಲ್ಲಿ ಚಾಂಪಿಯನ್ ತಂಡ ಆರ್ಸಿಬಿ ವರ್ಸಸ್ ಗುಜರಾತ್ ಜೈಂಟ್ಸ್ ನಡುವೆ ರೋಚಕ ಹಣಾಹಣಿ ನಡೆಯಿತು. ಮೊದಲ ಪಂದ್ಯದಲ್ಲಿ ಆರ್ಸಿಬಿ ನಾರಿ ಪಡೆ ಗೆಲುವಿನ ಮೂಲಕ ಶುಭಾರಂಭ ಮಾಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡ ಅಮೋಘ ಪ್ರದರ್ಶನ ನೀಡಿತು. 20 ಓವರ್ಗಳನ್ನು ಆಡಿದ ಗುಜರಾತ್ 5 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 201 ರನ್ ದಾಖಲಿಸಿತು. 202 ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನತ್ತಿದ ಆರ್ಸಿಬಿ ಮಹಿಳಾ ಪಡೆ 9 ಬಾಲ್ ಬಾಕಿ ಇರುವಾಗಲೇ ಜಯ ದಾಖಲಿಸಿತು.
ಆರ್ಸಿಬಿ ಮಹಿಳಾ ತಂಡದ ಪರ ಪೆರ್ರಿ 2 ಸಿಕ್ಸರ್ 4 ಬೌಂಡರಿಗಳ ಮೂಲಕ ಕೇವಲ 34 ಬಾಲ್ಗಳಲ್ಲಿ 57 ರನ್ ಸಿಡಿಸಿದ್ರು. ಇನ್ನು 5ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಇಳಿದ ರಿಚಾ ಘೋಷ್ ಕೇವಲ 27 ಬಾಲ್ಗಳಲ್ಲಿ 4 ಸಿಕ್ಸರ್ 7 ಬೌಂಡರಿಗಳನ್ನು ಚೆಚ್ಚುವ ಮೂಲಕ ಬರೋಬ್ಬರಿ 64 ರನ್ ದಾಖಲಿಸಿದ್ರು. ಸಿಕ್ಸರ್ ಸಿಡಿಸುವ ಮೂಲಕ ರಿಚಾ ಘೋಷ್ ಆರ್ಸಿಬಿಗೆ ಜಯ ತಂದುಕೊಟ್ರು. WPL ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ 200 ರನ್ಗಳ ಗಡಿ ದಾಟಿ ಗುರಿಯನ್ನ ಚೇಸ್ ಮಾಡಿ ಗೆದ್ದ ಪ್ರಥಮ ತಂಡ ಅನ್ನೋ ದಾಖಲೆಯನ್ನ ಆರ್ಸಿಬಿ ಬರೆದಿದೆ. ಈ ಮೂಲಕ WPLನಲ್ಲಿ ಆರ್ಸಿಬಿ ನಾರಿ ಪಡೆ ಗೆಲುವಿನ ಅಧ್ಯಾಯ ಆರಂಭಿಸಿದೆ. ಫೆಬ್ರವರಿ 19ರಿಂದ ಆರಂಭವಾಗುವ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಬಹುಮಾನದ ಮೊತ್ತವನ್ನು %53ರಷ್ಟು ಹೆಚ್ಚಿಸಿ ಘೋಷಿಸಿದೆ. ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಗೆಲ್ಲುವ ತಂಡಕ್ಕೆ 19.45 ಕೋಟಿ, ರನ್ನರ್ ಅಪ್ ತಂಡಕ್ಕೆ 9.72 ಕೋಟಿ, ಸೆಮಿಫೈನಲ್ ಪಂದ್ಯದಲ್ಲಿ ಸೋತ ತಂಡಕ್ಕೆ 4.86 ಕೋಟಿ ಬಹುಮಾನ ಘೋಷಿಸಲಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಡಾಲಿ ಧನಂಜಯ ಮದುವೆ ಸಡಗರ ಜೋರಾಗಿದೆ. ಫೆಬ್ರವರಿ 15-16ಕ್ಕೆ ಡಾಕ್ಟರ್ ಧನ್ಯತಾ ಜೊತೆ ಸಪ್ತಪದಿ ತುಳಿಯೋದಕ್ಕೆ ಸಜ್ಜಾಗಿದ್ದು, ಇಬ್ಬರ ಮನೆಯಲ್ಲೂ ಮದುವೆ ಸಂಭ್ರಮ ಕಳೆಗಟ್ಟಿದೆ. ಇಬ್ಬರು ಹಳದಿ ಶಾಸ್ತ್ರದಲ್ಲಿ ಮಿಂದೆದ್ದಿದ್ದಾರೆ. ಭಾನುವಾರ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ವಿವಾಹ ಕಾರ್ಯಕ್ರಮ ನಡೆಯಲಿದ್ದು 20,000ಕ್ಕೂ ಹೆಚ್ಚು ಜನ ಭಾಗಿಯಾಗುವ ನಿರೀಕ್ಷೆ ಇದೆ.